ನಮಸ್ಕಾರ ಎಲ್ಲರಿಗೂ. ನಾನು ಶಾಂತ್ಲ ಸಂತೋಷ್ ಮೈಂಡ್ ಮಂತ್ರ ಚಾನಲ್ ಇಂದ ಹೊಸದಾಗಿ ಹಲವಾರು ಜನ ನನ್ನ ಒಂದು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ. ಅವ್ರಿಗೆಲ್ಲರಿಗೂ ಧನ್ಯವಾದಗಳು. ನಾನು ಈ ದಿನ ದೇವರ ಪೂಜೆ ಮತ್ತು ನಮ್ಮ ಮನಸ್ಸು ಈ ಒಂದು ಟಾಪಿಕ್ ಮೇಲೆ, ಈ ವಿಷಯದ ಬಗ್ಗೆ ಕೆಲವು ವಿಚಾರಗಳನ್ನ ನಿಮ್ ಜೊತೆಗೆ ಹಂಚ್ಕೊಳ್ಬೇಕು ಅನ್ಕೊಂಡಿದೀನಿ. ಯಾಕೆ ಈ ವಿಷಯವನ್ನ ತೆಗೆದುಕೊಂಡಿದೀನಿ ಅಂದ್ರೆ, ಈಗ ನಿಮ್ಗೆಲ್ಲರಿಗೂ ಗೊತ್ತು, ಆಷಾಢ ನಡೀತಾ ಇದೆ ಮಾಸ. ನೆಕ್ಸ್ಟ್ ಅಂದ್ರೆ ಮುಂದಿನ ಒಂದು ಮಾಸ ಶ್ರಾವಣ ಮಾಸ ಬರುತ್ತೆ. ಹಲವಾರು ಪೂಜೆಗಳು, ವ್ರತಗಳು ಹಲವಾರು ನಮ್ಗೆ ಬರುತ್ತೆ. ಸೊ ನಾವು ಈಗ ಭಾರತ ದೇಶದಲ್ಲಿ ಈ ಒಂದು ಪೂಜೆಗಳು, ವ್ರತಗಳು, ಹೀಗೆ ದೇವರ ಮೇಲೆ ನಾವು ಹಲವಾರು ಪೂಜೆಗಳನ್ನ ಮಾಡ್ತೀವಿ. ಇವು ಹಲವಾರು ವರ್ಷಗಳಿಂದ ರೂಢಿಯಲ್ಲಿ ಇದೆ. ಇದು ಒಂದು ಒಳ್ಳೆಯ ಅಭ್ಯಾಸನೇ. ಆದರೆ ಕೆಲವೊಂದು ಸರಿ ಇದ್ರ ಮೇಲೆ ಅಂದ್ರೆ ನಾವು ಅತಿಯಾಗಿ ಯಾವ್ದಾದ್ರು ಮಾಡಿದ್ರೆ ಅದು ನಮ್ಮ ಮಾನಸಿಕ ನೆಮ್ಮದಿಯ ಮೇಲೆ ಅದು ಪರಿಣಾಮವನ್ನ ಬೀರುತ್ತೆ. ಈ ಒಂದು ವಿಷಯದಲ್ಲಿ ನಾನು ಇವಾಗ ಏನ್ ಹೇಳ್ತಾ ಇದ್ದೀನೋ ಇದರಲ್ಲಿ ನನ್ನ ವೈಯಕ್ತಿಕ ಅಭಿಪ್ರಾಯಗಳು ಯಾವುದು ಇರುವುದಿಲ್ಲ. ಅಂದ್ರೆ ದೇವರ ಬಗ್ಗೆ ಇರಬಹುದು, ಪೂಜೆ ಇರಬಹುದು, ಆಮೇಲೆ ಈ ಒಂದು ವಿಷಯಗಳಲ್ಲಿ ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯಗಳು ಇಲ್ಲ. ಈ ಒಂದು ದೇವರ ಪೂಜೆ ನಮ್ಮ ಮಾನಸಿಕ ಒಂದು ಸ್ಥಿತಿಗತಿಗಳ ಮೇಲೆ ಹೇಗೆ ಪ್ರಭಾವವನ್ನ ಬೀರುತ್ತೆ, ಕೆಲವೊಂದು ಸರಿ ನಮ್ಮ ಮಾನಸಿಕ ನೆಮ್ಮದಿಯ ಮೇಲೆ ಈ ಪೂಜೆ ಹೇಗೆ ಪ್ರಭಾವವನ್ನ ಬೀರುತ್ತೆ, ಈ ಒಂದು ವಿಷಯದ ಬಗ್ಗೆ ಅಷ್ಟೇ ನಾನು ನಿಮ್ಮ ಹತ್ರ ಹಂಚ್ಕೊಳ್ತಾ ಇದ್ದೀನಿ. ಅದನ್ನು ಸಹ ಒಂದು ವೈಜ್ಞಾನಿಕ ದೃಷ್ಟಿಕೋನದಿಂದ. ಅಂದ್ರೆ ಕೆಲವು ನಮ್ಮ ರೂಢಿಗಳು, ನಾವು ದಿನನಿತ್ಯ ಆಚರಿಸುವಂತಹ ಕೆಲವು ರೂಢಿಗಳು ಹೇಗೆ ನಮ್ಮ ಮಾನಸಿಕ ನೆಮ್ಮದಿಯ ಮೇಲೆ ಪ್ರಭಾವ ಬೀರುತ್ತದೆ, ಇದ್ರ ಬಗ್ಗೆ ನಾನು ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ. ಇದರಲ್ಲಿ ನನ್ನ ಯಾವುದೇ ವೈಯಕ್ತಿಕ ಅಂದ್ರೆ ಪೂಜೆ ಬಗ್ಗೆ ಇರಬಹುದು, ಹೇಗ್ ಮಾಡ್ಬೇಕು, ಆಮೇಲೆ ಆಚರಣೆಗಳು, ಸಂಪ್ರದಾಯಗಳು, ಇದ್ರ ಬಗ್ಗೆ ಯಾವುದೇ ಒಂದು ವಿಚಾರ ಇರೋದಿಲ್ಲ. ಸೊ ಇಲ್ಲಿ ಪೂಜೆ ಅಂತ ಬಂದಾಗ ನಿಮ್ಗೆಲ್ಲರಿಗೂ ಗೊತ್ತು, ಮನೆಯಲ್ಲಿ ಅವರದೇ ಆದ ದೇವರ ಅಂದ್ರೆ ಒಬ್ಬೊಬ್ಬ ದೇವ್ರದನ್ನು ಪೂಜೆ ಮಾಡ್ತಾ ಇರ್ತಾರೆ ಮನೆಗಳಲ್ಲಿ. ಹಲವಾರು ವರ್ಷಗಳ ಹಿಂದಿನಿಂದ ಮನೆಯಲ್ಲಿ ಯಾವುದು ಸಂಪ್ರದಾಯ ಇದೆಯೋ ಅದಕ್ಕೆ ತಕ್ಕಂತೆ ಪೂಜೆಗಳನ್ನ ಮಾಡ್ತೀವಿ. ಆಮೇಲೆ ಪೂಜಾ ವಿಧಾನದಲ್ಲಿನೂ ಸಹ ಎಲ್ಲಾ ಮನೆಗಳಲ್ಲಿನೂ ಸಹ ಬೇರೆ ಬೇರೆ ಆಗಿರತ್ತೆ. ಹೇಗೆ ಮಾಡ್ಬೇಕು ಅನ್ನೋದಕ್ಕೆ ಅವರದೇ ಆದ ವಿಧಾನಗಳನ್ನ ಅವರು ಅನುಸರಿಸ್ಕೊಂಡು ಹೋಗ್ತಾ ಇರ್ತಾರೆ ಹಲವು ವರ್ಷಗಳಿಂದ. ಇದು ಒಂದು ಮಾನಸಿಕ ಏಕಾಗ್ರತೆಗಾಗ್ಲಿ, ಆಮೇಲೆ ಆಧ್ಯಾತ್ಮಿಕ ಕಡೆಗೆ ನಮಗೆ ಒಲವು ಬೆಳೆಸೋದಾಗ್ಲಿ, ಮನೆಯಲ್ಲಿ ಶಾಂತಿಯ ವಾತಾವರಣವನ್ನ ನೆಲೆಸೋದಕ್ಕೆ, ಆಮೇಲೆ ನಮ್ಮ ಒಂದು ಆಚರಣೆ ವಿಚಾರಗಳನ್ನ ನಾವು ಮುಂದುವರಿಸಿಕೊಂಡು ಹೋಗೋದಕ್ಕೆ ಇದು ನಿಜವಾಗ್ಲೂ ಅನುಕೂಲನೇ. ಆದರೆ ಇವಾಗ ಪೂಜೆ ಅಂತ ಬಂದಾಗ ದೇವರ ಮೂರ್ತಿಗಳನ್ನ ತೊಳೆಯೋದು, ಆಮೇಲೆ ಎಲ್ಲಾ ದೇವರ ಮೂರ್ತಿಗಳಿಗೂ ಸಹ ನಾವು ಗಂಧ, ಕುಂಕುಮ, ಅರಿಶಿಣ ಎಲ್ಲವನ್ನ ಹಚ್ಚೋದು, ಆಮೇಲೆ ಎಲ್ಲಾ ಕ್ಲೀನ್ ಮಾಡೋದು, ಆ ಒಂದು ದೇವರ ಒಂದು ಮನೆಯನ್ನ, ಅಲ್ಲಿ ನಮಗೆ ಬೇಕಾಗುವಂತಹ ಎಲ್ಲಾ ದೇವರುಗಳನ್ನ ಇಡೋದು, ಆಮೇಲೆ ಯಾವ ಯಾವ ದೇವರುಗಳನ್ನ ಎಲ್ಲಿ ಇಡಬೇಕೋ ಅಲ್ಲಲ್ಲಿ ಇಡೋದು, ಆಮೇಲೆ ನಮಗೆ ಉಪಯೋಗವಾಗುವಂತಹ ಅಂದ್ರೆ ಯಾವೆಲ್ಲಾ ವಸ್ತುಗಳು ಪೂಜೆಗೆ ಬೇಕು ಎಲ್ಲಾ ಪೂಜಾ ಸಾಮಗ್ರಿಗಳನ್ನ ಅಲ್ಲಿ ಇಟ್ಕೊಂಡು, ದೀಪಗಳು ಇರಬಹುದು, ಆಮೇಲೆ ಅಗರಬತ್ತಿಗಳಂದ್ರೆ ಊದುಬತ್ತಿಗಳು ಅಂತ ಏನ್ ಕರಿತೀವಿ ಅದು ಇರಬಹುದು, ಗಂಧಾಕ್ಷತೆಗಳಿರಬಹುದು, ಆಮೇಲೆ ಎಣ್ಣೆ, ಈ ತರ ಯಾವೆಲ್ಲಾ ವಸ್ತುಗಳು ಬೇಕೋ ಅವನ್ನೆಲ್ಲ ಇಟ್ಕೊಂಡು ನಾವು ಎಲ್ಲಾ ಸ್ವಚ್ಛವನ್ನ ಮಾಡ್ಕೊಂಡು ದೇವರಿಗೆ ನಮ್ಮ ಆಚಾರದ ಪ್ರಕಾರ ಅಂದ್ರೆ ಮನೆಯಲ್ಲಿ ಹೇಗ್ ಮಾಡ್ತೀವೋ ಹಾಗೆ ಪೂಜೆಯನ್ನ ಮಾಡೋದು. ದಿನನಿತ್ಯ ಮಾಡಬಹುದು, ಕೆಲವರು ಅವರಿಗೆ ಅನುಕೂಲವಾಗುವ ಹಾಗೆ ಪೂಜೆಗಳನ್ನ ಮಾಡ್ತಾರೆ. ಸೊ ಇಲ್ಲಿ ಏನಾಗತ್ತೆ, ನಾವು ಪೂಜೆ ಮಾಡ್ಬೇಕಾದ್ರೆ ಅಂತ ನೋಡಿದಾಗ, ಒಂದು ಪೂಜೆ ಮಾಡಿದ್ರೆ ನಮ್ಗೆ ಒಳ್ಳೇದಾಗತ್ತೆ. ಯಾವುದೇ ಒಂದು ಕಷ್ಟ ಬಂದಾಗ ನಮಗೆ ಎದುರಿಸುವ ಒಂದು ಧೈರ್ಯ ಸಿಗುತ್ತೆ. ಆಮೇಲೆ ಕಷ್ಟಗಳು ಬರದ ಹಾಗೆ ದೇವರು ನಮ್ಮನ್ನ ಕಾಪಾಡ್ತಾರೆ ಅನ್ನುವ ಹಲವಾರು ದೃಢ ನಂಬಿಕೆಗಳು ನಮ್ಮಲ್ಲಿದೆ. ಇದು ಒಳ್ಳೇದೇ. ಆದರೆ ದೇವರು ನಮಗೆ ಅಂದ್ರೆ ನಾವು ಅನ್ಕೊಂಡಿದ್ದನ್ನ ಕೊಡ್ತಾರೆ. ನಾವು ಹೀಗೆ ಮಾಡ್ಬೇಕು, ಇಷ್ಟೇ ಹೂವುಗಳನ್ನ ದೇವ್ರಿಗೆ ಇಡ್ಬೇಕು, ಈ ತರನೇ ನೈವೇದ್ಯವನ್ನ ಮಾಡ್ಬೇಕು, ಇಷ್ಟು ಅಲಂಕಾರ ಮಾಡ್ಬೇಕು, ಇಷ್ಟೇ ಬಂಗಾರದ ಸರಗಳನ್ನ ಹಾಕ್ಬೇಕು, ಇಷ್ಟು ದೀಪಗಳನ್ನ ಹಚ್ಬೇಕು, ಹೀಗೆ ಹಲವಾರು ನಿರ್ಬಂಧಗಳನ್ನ ನಾವು ಹೇರ್ಕೊಂಡಿದೀವಿ ಈಗಿನ ಕಾಲದವರು. ಅಂದ್ರೆ ನಮಗೆ ಹಲವಾರು ವಿಷಯಗಳು ಪೂಜೆಯ ಬಗ್ಗೆ ನಮ್ಗೆ ಸಿಗುತ್ತೆ ಈಗ.
ನಾವು ಹೇಗ್ ಪೂಜೆ ಮಾಡ್ಬೇಕು, ಎಷ್ಟು ಹೂ ಇಡ್ಬೇಕು, ಯಾವ ಬಣ್ಣದ ಹೂಗಳನ್ನ ಇಡ್ಬೇಕು, ಯಾವ ದೇವ್ರಿಗೆ ಯಾವ ಬಣ್ಣದ ಹೂಗಳನ್ನ ಇಡ್ಬೇಕು, ಆಮೇಲೆ ಎಷ್ಟು ದೀಪ ಹಚ್ಬೇಕು, ದೀಪಕ್ಕೆ ಯಾವ ಎಣ್ಣೆ ಹಾಕ್ಬೇಕು, ಬತ್ತಿ ಎಷ್ಟು ಹಚ್ಬೇಕು, ದಿನ ಬತ್ತಿ ಚೇಂಜ್ ಮಾಡ್ಬೇಕಾ, ಚೇಂಜ್ ಮಾಡಬಾರ್ದಾ, ಹೀಗೆ ಹಲವಾರು ವಿಷಯಗಳು ನಿಮಗೆ ಸಿಗುತ್ತೆ. ಆದರೆ ನಿಮ್ಮ ಮನೆಯಲ್ಲಿ ಮೊದಲಿನಿಂದನೂ ಆಚರಣೆಗೆ ಏನು ಬಂದಿದೆಯೋ ಅದನ್ನ ಆಚರಣೆ ಮಾಡ್ತಾ ಇದ್ದೀರಾ, ಅಥವಾ ಹೊಸತನಕ್ಕೆ ನಿಮ್ಮನ್ನ ರೂಢಿಸ್ಕೊಂಡಿದ್ದೀರಾ? ಹೊಸತನಕ್ಕೆ ರೂಢಿಸ್ಕೊಳ್ಳೋದಾದ್ರೆ ಅದು ನಿಮ್ಮ ಮಾನಸಿಕ ನೆಮ್ಮದಿಯ ಮೇಲೆ ಹೇಗೆ ಪ್ರಭಾವ ಬೀರಿದೆ, ಇದನ್ನ ನಾವು ಆಲೋಚನೆ ಮಾಡ್ಬೇಕಾಗತ್ತೆ. ಎಲ್ಲಾರ ಮನೆಯಲ್ಲೂ ಸಹ ಎಲ್ಲಾ ತರದ ವಸ್ತುಗಳು ಕೆಲವೊಂದು ಸರಿ ಸಿಗೋದಿಲ್ಲ. ಆಮೇಲೆ ಅಷ್ಟೇ ಅಂದ್ರೆ ಹೂಗಳು ಅಂದ್ರೆ ಇವಾಗ ಒಬ್ಬೊಬ್ರು ಇಷ್ಟೇ ಹೂಗಳನ್ನ ಇಡ್ಬೇಕು ದೇವ್ರಿಗೆ ಅಂತ ಇಟ್ಕೊಂಡಿರ್ತಾರೆ. ಅಷ್ಟೇ ಹೂಗಳು ಕೆಲವೊಂದ್ಸರಿ ಇರಕ್ಕೆ ಸಿಗದಿಲ್ಲ ಕಾರಣಾಂತರಗಳಿಂದ. ಆಗ ನೀವು ಪಡುವ ವ್ಯಥೆ, ನನಗೆ ಈ ಹೂ ಸಿಗ್ಲಿಲ್ಲ ಇವತ್ತು, ಇದೇ ಹೂ ಇಡ್ಬೇಕಾಗಿತ್ತು ದೇವ್ರಿಗೆ ಅಂತ. ನಾನು ಈ ವಿಷಯ ಈಗ ಯಾಕೆ ತಗೊಂಡಿದ್ದೀನಿ ಅಂದ್ರೆ, ಈಗ ನೆಕ್ಸ್ಟ್ ಮಂತ್ ಇಂದ ಹಲವಾರು ಪೂಜೆಗಳು ಸ್ಟಾರ್ಟ್ ಆಗತ್ತೆ. ಹೆಣ್ಮಕ್ಳ ಮಾನಸಿಕ ಆರೋಗ್ಯ ಚೆನ್ನಾಗಿರ್ಲಿ, ಏನೇ ಒಂದು ಯಾವುದೇ ಒಂದು ವಸ್ತು ಆಗ್ಲಿ ಅಥವಾ ಹೂ ಆಗ್ಲಿ ಅಥವಾ ನೈವೇದ್ಯಕ್ಕೆ ಮಾಡುವ ಯಾವುದೇ ಒಂದು ಪದಾರ್ಥ ಕಾರಣಾಂತರಗಳಿಂದ ಮಾಡೋದಕ್ಕೆ ಆಗ್ಲಿಲ್ಲ ಅನ್ಕೊಳ್ಳಿ, ನಿಮ್ಮ ಮಾನಸಿಕ ಶಾಂತಿಯನ್ನು ಹದಗೆಡಿಸ್ಕೊಳ್ಬೇಡಿ. ದೇವರಿಗೆ ನಮ್ಮ ಅಂದ್ರೆ ಪಂಚೇಂದ್ರಿಯಗಳ ನಿಯಂತ್ರಣದಲ್ಲಿ ಇಟ್ಕೊಂಡು ಶುದ್ಧವಾಗಿರುವ ಭಕ್ತಿಯಿಂದ ನಾವು ಪೂಜೆ ಮಾಡಿದ್ರೆ ನಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ. ಅದರ ಕಡೆಗೆ ನಮ್ಮ ಒಂದು ಕಾರ್ಯಗಳನ್ನು ಸಹ ಇರ್ಬೇಕು. ನಾವು ಯಾವುದೇ ಒಂದು ನೈವೇದ್ಯ ಮಾಡಿದಾಗ ಫಲ ಪುಷ್ಪಗಳನ್ನ ನಾವು ನೈವೇದ್ಯಕ್ಕೆ ಇಟ್ಟಾಗ, ಆಮೇಲೆ ದೀಪಗಳನ್ನ ಹಚ್ಚಿದಾಗ, ಆಮೇಲೆ ಹೂಗಳನ್ನ ಹಲವಾರು ಹೂಗಳಿಂದ ಶೃಂಗಾರ ಮಾಡಿದಾಗ ನಮ್ಮ ಇಷ್ಟಾರ್ಥಗಳು ಈಡೇರುತ್ತೆ ಅಂದ್ರೆ ಸುಳ್ಳಾಗುತ್ತೆ. ಅದರ ಜೊತೆಗೆ ನಮ್ಮ ಭಕ್ತಿ, ಆಮೇಲೆ ನಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಪೂಜೆ ಮಾಡಿದ್ರೆ ದೇವ್ರು ಯಾವುದಕ್ಕೂ ಸಹ ಬೇಡ ಅನ್ನಲ್ಲ. ನಮ್ಮ ಸಾಮರ್ಥ್ಯಕ್ಕೆ ಮೀರಿ ಹಲವಾರು ಸರಿ ಮಹಿಳೆಯರು ಏನ್ ಮಾಡ್ತಾರೆ, ಇಲ್ಲ ತುಂಬಾ ಗ್ರ್ಯಾಂಡ್ ಆಗಿ ಮಾಡ್ಬೇಕು, ಚೆನ್ನಾಗ್ ಮಾಡ್ಬೇಕು, ಎಲ್ಲರೂ ಹೀಗೆ ಮಾಡ್ತಾರೆ ಅಂತ ಹೇಳಿ ಕೆಲವೊಂದ್ಸರಿ ಬೇರೆಯವ್ರ ಹತ್ರ ಸಾಲ ಇಸ್ಕೊಳ್ಳೋದು, ಆಮೇಲೆ ಅವರಿಗೆ ಮಾನಸಿಕವಾಗಿ ತುಂಬಾ ಒಂದು ವ್ಯಥೆ ಅಂದ್ರೆ ಒತ್ತಡವನ್ನ ತಗೊಂಡು ಎಲ್ಲಾ ಸಾಮಗ್ರಿಗಳನ್ನ ತಗೊಂಡು ಹೇಗಾದ್ರೂ ಮಾಡಿ ಈ ಪೂಜೆಯನ್ನ ಸಕ್ಸಸ್ಫುಲ್ ಆಗಿ ಚೆನ್ನಾಗ್ ಮಾಡ್ಬೇಕು, ತುಂಬಾ ಗ್ರ್ಯಾಂಡ್ ಆಗಿ ಮಾಡ್ಬೇಕು, ಅದ್ದೂರಿಯಾಗಿ ಮಾಡ್ಬೇಕು, ಎಲ್ಲರಲ್ಲೂ ಸಹ ನಂದು ಚೆನ್ನಾಗ್ ಆಗ್ಬೇಕು, ಈ ತರದ ಒಂದು ಮನೋಭಾವ ಜಾಸ್ತಿ ಆಗ್ತಾ ಇದೆ. ಇದು ಒಳ್ಳೆಯ ಒಂದು ದಾರಿಯಲ್ಲಿ ಹೋಗ್ತಾ ಇಲ್ಲ. ಆಮೇಲೆ ಇದು ನಮ್ಮ ಮಾನಸಿಕ ಆರೋಗ್ಯದ ಮೇಲೆ ಹಲವಾರು ತರ ಪ್ರಭಾವವನ್ನ ಬೀರ್ತಾ ಇದೆ. ಇಲ್ಲಿ ಮೊದಲು ಪೂಜೆ ಅಂದಾಗ ದೇವರು, ನಾವು, ನಮ್ಮ ಭಕ್ತಿ, ಈ ಒಂದು 3 ವಿಷಯಗಳು ತುಂಬಾ ಒಂದು ಪ್ರಾಶಸ್ತ್ಯವನ್ನ ವಹಿಸಿರುತ್ತೆ. ದೇವರು, ನಾವು, ನಮ್ಮ ಭಕ್ತಿ, ಈ 3ರಲ್ಲಿ ತುಂಬಾ ಅಗಾಧವಾದ ಒಂದು ಶಕ್ತಿ ಅಡಗಿದೆ. ನಮ್ಗೆ ಆಗದೆ ಸಾಮರ್ಥ್ಯಕ್ಕೆ ಮೀರಿ ನಾವು ಏನಾದ್ರೂ ಮಾಡಕ್ ಹೋದಾಗ ಭಕ್ತಿ ಕೆಲವೊಂದ್ಸರಿ ಕಡಿಮೆ ಆಗ್ಬಹುದು. ಅಂದ್ರೆ ಇಷ್ಟೆಲ್ಲ ಕಷ್ಟ ಪಡ್ತೀನಿ, ಇದನ್ ಮಾಡಕ್ ಆಗ್ತಾ ಇಲ್ಲ ಅಂತ ನಮ್ಗೆ ಆಲೋಚನೆಯಲ್ಲಿ ನಾವು ಹೋಗ್ಬೋದು. ಯಾವುದೇ ಒಂದು ಪೂಜೆ ನೀವು ಮಾಡ್ತಾ ಇದ್ದೀರಾ ಅಂದಾಗ ನಿಮಗೆ ಸಾಮರ್ಥ್ಯಕ್ಕೆ ಎಷ್ಟು ಅನುಗುಣವಾಗುತ್ತೋ, ದೇವರಿಗೆ ಎಷ್ಟು ಫಲಗಳನ್ನ ಅರ್ಪಿಸೋಕಾಗುತ್ತೋ ಅಂದ್ರೆ ಹಣ್ಣುಗಳನ್ನ ಅಷ್ಟನ್ನ ಅರ್ಪಿಸಿ. ಇಲ್ಲ ನಾನು 8 ತರದ್ದೇ ಇಡ್ಬೇಕು, 9 ತರದ ಹಣ್ಣುಗಳೇ ಇಡ್ಬೇಕು, 12 ತರದ ಹಣ್ಣುಗಳೇ ಇಡ್ಬೇಕು. ಕೆಲವು ಆಮೇಲೆ ಮಹಿಳೆಯರು ಈಗೀಗ ಹೇಗಾಗ್ತಾ ಇದೆ ಅಂದ್ರೆ 108 ಪುಷ್ಪಗಳನ್ನೇ ಇಡ್ಬೇಕು ದೇವರಿಗೆ. ಆಮೇಲೆ ಅದು ಒಂದೇ ತರದ ಪುಷ್ಪಗಳಾಗಿರ್ಬೇಕು, ಬೇರೆ ಬೇರೆ ಆಗಿರ್ಬಾರ್ದು. ಆ 108 ಸಿಗ್ಲಿಲ್ಲ ಅಂದ್ರೂ ಸಹ ಬೇಜಾರು. ನನಗ್ 108 ಹೂ ಸಿಗ್ಲಿಲ್ಲ, ಅದೇ ಬಣ್ಣದ ಹೂ ಬೇಕಾಗಿತ್ತು, ಸಿಗ್ಲಿಲ್ಲ, ನಾನು ಇಡ್ಲಿಲ್ಲ ದೇವ್ರಿಗೆ, ಇದು ಸರಿಯಾಗಿ ಆಗ್ಲಿಲ್ಲ ಪೂಜೆ. ಹೀಗೆ ಕೆಲವೊಂದು ಸರಿ ಮಾನಸಿಕವಾಗಿ ನೊಂದ್ಕೊಳ್ತಾ ಇರ್ತಾರೆ, ನನಗ್ ಮಾಡಕ್ಕಾಗ್ಲಿಲ್ಲ. ನಾವು ಇಡುವ ಈ ಒಂದು ಹಣ್ಣುಗಳು, ಪುಷ್ಪಗಳು, ಇದರಿಂದ ದೇವರಿಗೆ ಸಂತೃಪ್ತಿ ಆಗುತ್ತೆ ಅನ್ನೋದು ಅದು ದೂರದ ಮಾತು. ಕೆಲವೊಂದ್ಸರಿ ನಾವು ಭಕ್ತಿಯಿಂದ ನಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಏನಾಗುತ್ತೋ ಅದನ್ನ ಶ್ರದ್ಧಾನಿಷ್ಠೆಯಿಂದ ಭಕ್ತಿಯಿಂದ ಸಮರ್ಪಣೆ ಮಾಡಿದ್ರೆ ಅದು ದೇವರಿಗೆ ಸಲ್ಲುತ್ತೆ. ಯಾವುದೇ ದೇವರು ನನಗೆ ಹೀಗೆ ಮಾಡ್ಬೇಕು, ನೀವು ನನಗೆ ಈ ತರದ್ದೇ ನೈವೇದ್ಯ ಇಡ್ಬೇಕು ಅಂತ ಹೇಳಿಲ್ಲ. ನಿಮ್ಮ ಮನೆಯಲ್ಲಿ ಏನು ಸಾಮರ್ಥ್ಯಕ್ಕನುಸಾರವಾಗಿ ನಿಮಗೆ ಶಕ್ತಿ ಎಷ್ಟಾಗುತ್ತೋ ಅಷ್ಟು ಯಾವ ನೈವೇದ್ಯ ಮಾಡಕ್ಕಾಗುತ್ತೋ ಅದನ್ನ ಮಾಡಿ. ಹೂಗಳು ಎಷ್ಟು ಆಗುತ್ತೋ ಅಷ್ಟನ್ನ ಇಡಿ.
ಎಷ್ಟು ನಾವು ಶೃಂಗಾರ ಮಾಡ್ಬೇಕು ದೇವ್ರಿಗೆ ಅಂದ್ರೆ ನಮ್ಗೆ ಎಷ್ಟಾಗುತ್ತೋ, ದೇವ್ರು ಶೃಂಗಾರ ಮಾಡಿದ್ರು ಅಷ್ಟೇ ಹಾಗೆ ಕಾಣ್ತಾರೆ, ಶೃಂಗಾರ ಮಾಡದಿದ್ರು ಸಹ ನಾವು ಭಕ್ತಿಪೂರ್ವಕವಾಗಿ ನೋಡಿದ್ರೆ ದೇವರ ಒಂದು ರೂಪ ಯಾವತ್ತೂ ಸಹ ಬೇರೆ ಆಗಿರೋದಿಲ್ಲ. ಇಲ್ಲಿ ದೇವರಿಗೆ ನಾವು ಶೃಂಗಾರ ಮಾಡಿ ನೋಡಿ ಆನಂದ ಪಡೋದು ನಾವೇ ಹೊರತು ದೇವರ ಒಂದು ಯಾವುದೇ ಒಂದು ರೂಪ ಇದರಿಂದ ಬೇರೆ ಆಗೋದಿಲ್ಲ. ನಮ್ಮ ಕಣ್ಣಿಗೆ ಆನಂದ ಆಗತ್ತೆ, ಆಮೇಲೆ ನಮ್ಮ ಮನಸ್ಸಿಗೆ ಮುದವನ್ನ ನೀಡುತ್ತೆ. ಅದರಿಂದ ನಾವು ಖುಷಿ ಆಗ್ತೀವಿ ತುಂಬಾ ಹೂಗಳಿಟ್ಟಾಗ, ತುಂಬಾ ಅಲಂಕಾರ ಮಾಡಿದಾಗ. ಆದರೆ ದೇವರಿಗೆ ಇದರಿಂದ ಯಾವುದೇ ಒಂದು ವ್ಯತ್ಯಾಸ ಕಾಣೋದಿಲ್ಲ. ಹೌದೋ ಅಲ್ವೋ? ನೀವು ನಿಮ್ಮ ಶಕ್ತಿಗೆ ಎಷ್ಟು ಅನುಸಾರವಾಗಿ ನಿಮಗೆ ಏನ್ ಮಾಡಕ್ಕಾಗುತ್ತೋ ಪೂಜೆಗಳನ್ನ ಅದನ್ನ ಮಾಡಿ. ಆಮೇಲೆ ಹಿಂದಿನ ಕಾಲದಿಂದ ನಿಮ್ಮ ಮನೆಯಲ್ಲಿ ಯಾವೆಲ್ಲ ಆಚರಣೆಗಳನ್ನ ಮಾಡ್ಕೊಂಡ್ ಬಂದಿದಾರೋ ಅದರ ಪ್ರಕಾರವಾಗಿ ಮಾಡ್ಕೊಳ್ಬಹುದು. ಈಗ ಬೇರೆಯವರು ಮಾಡ್ತಾ ಇದ್ದಾರೆ ಅನ್ನೋದಕ್ಕೋಸ್ಕರ ನಾವು ಮಾಡೋದಕ್ಕೆ ಶುರು ಮಾಡಿದಾಗ ಹಲವಾರು ಮಾನಸಿಕ ಒಂದು ವ್ಯಥೆಗಳನ್ನ, ನೋವುಗಳನ್ನ ನಾವು ಪಡ್ಬೇಕಾಗತ್ತೆ. ನಮಗೆ ಅನ್ಕೊಂಡಿರೋ ವಿಷಯಗಳನ್ನ ನಾವು ಸಾಧಿಸದೇ ಇದ್ದಾಗ, ಅಂದ್ರೆ ಪೂಜೆ ಮಾಡುವಾಗ ಏನಾದ್ರೂ ಒಂದು ಮಾಡಕ್ ಆಗ್ಲಿಲ್ಲ ದೇವ್ರಿಗೆ, ಇವಾಗ 3 ಪ್ರಸಾದ ಮಾಡಿ ಇಡ್ಬೇಕು ನೈವೇದ್ಯಕ್ಕೆ ಅನ್ಕೊಂಡಿರ್ತೀರಾ, 2 ಮಾಡಕ್ ಆಗತ್ತೆ ನಿಮ್ಗೆ, 3 ಮಾಡಕ್ ಆಗ್ಲಿಲ್ಲ ಅಂತ ಬೇಜಾರಾಗ್ಬೇಡಿ. ನೀವು ಒಂದು ನೈವೇದ್ಯಕ್ಕೆ ಇಟ್ರು ಸಹ, ಯಾವುದೇ ಒಂದು ಪ್ರಸಾದ ಮಾಡಿ ಇಟ್ರು ಸಹ ದೇವರು ಅದನ್ನ ಸ್ವೀಕರಿಸ್ತಾರೆ. ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ಆಮೇಲೆ ನೀವು ಬೆಳ್ಳಿ ದೀಪದಲ್ಲೇ ದೀಪವನ್ನ ಹಚ್ಬೇಕು, ಅದ್ರ ಕೆಳಗೆ ಬೆಳ್ಳಿದೇ ಒಂದು ತಟ್ಟೆ ಇಡ್ಬೇಕು, ಹೀಗೆ ಹಲವಾರು ಯೋಚನೆಗಳನ್ನ ಹೆಣ್ಮಕ್ಳು ಮಾಡ್ತಾ ಇರ್ತಾರೆ. ಅದಕ್ಕೋಸ್ಕರ ಕೆಲವಾರು ತಿಂಗಳುಗಳಿಂದ ಇದರ ಒಂದು ತಯಾರಿಯನ್ನ ನಡೆಸ್ತಾ ಇರ್ತಾರೆ. ನಾನ್ ಪೂಜೆ ಹೀಗೆ ಮಾಡ್ಬೇಕು, ಇದೆಲ್ಲ ಅಲಂಕಾರಿಕ ವಸ್ತುಗಳನ್ನ ಇಡ್ಬೇಕು, ಇವೆಲ್ಲಾ ವಿಷಯಗಳನ್ನ ಅವರು ತಲೆಯಲ್ಲಿ ಇಟ್ಕೊಂಡಿರ್ತಾರೆ. ಇದು ಯಾವುದೇ ವ್ಯಕ್ತಿಯ ಅಥವಾ ಪೂಜೆಗಳ ಅಥವಾ ವಿಚಾರಗಳ ಯಾರಿಗೂ ಸಹ ನೋವು ಮಾಡೋದಕ್ಕೆ ಅಲ್ಲ. ಇಲ್ಲಿ ಪೂಜೆ ಮಾಡೋದ್ರಿಂದ ನಮ್ಮ ಮಾನಸಿಕ ನೆಮ್ಮದಿ ಜಾಸ್ತಿ ಆಗುತ್ತೆ. ಆಮೇಲೆ ಸಕಾರಾತ್ಮಕ ಯೋಚನೆಗಳನ್ನು ಸಹ ಬರುತ್ತೆ. ನಮ್ಮ ಒಂದು ಪಂಚೇಂದ್ರಿಯಗಳು ಅಂತ ನಾವ್ ಏನ್ ಕರಿತೀವಿ, ನೋಡುವ ಕಣ್ಣು, ಚರ್ಮ ಅಂದ್ರೆ ಮುಟ್ಟೋದು ಟಚ್, ಚರ್ಮ ಇರಬಹುದು, ಆಮೇಲೆ ನಾಲಿಗೆ ಇರಬಹುದು, ಕಿವಿಗಳಿರ್ಬಹುದು, ಕೇಳೋದು ಯಾವ್ದಾದ್ರು, ಈ ಎಲ್ಲಾ ಪಂಚೇಂದ್ರಿಯಗಳನ್ನು ಸಹ ಒಳ್ಳೆಯ ಸನ್ಮಾರ್ಗದಲ್ಲಿ ನಡೆಯಲು ಪೂಜೆನೂ ಸಹ ಸಹಕಾರಿ ಆಗುತ್ತೆ. ಆದರೆ ಕೆಲವೊಂದು ಸರಿ ನಾವು ಮಾಡುತ್ತಿರುವ ಒಂದು ಪೂಜೆಯಲ್ಲಿ ಏನಾದ್ರೂ ಒಂದು ನಮಗ್ ಮಾಡಕ್ ಆಗ್ಲಿಲ್ಲ ಅಂದಾಗ ನಾವು ಪಡುವ ಮಾನಸಿಕ ಒಂದು ವ್ಯಥೆ, ನೋವು ಅದು ಜಾಸ್ತಿ ಆದಾಗ ಅದು ನಮ್ಮ ಜೀವನದಲ್ಲಿ ಪರಿಣಾಮವನ್ನ ಬೀರುತ್ತೆ. ಈ ಒಂದು ವಿಷಯ ಪ್ರಸ್ತುತ ಪರಿಸ್ಥಿತಿಗೆ ತುಂಬಾ ಅನುಕೂಲ ಆಗತ್ತೆ ಶೇರ್ ಮಾಡ್ಕೊಂಡ್ರೆ ಎಲ್ಲಾರ್ ಜೊತೆಗೂ ಅಂತ ನನಗನ್ಸಿತ್ತು. ಸೊ ಈ ಪೂಜೆ ಮಾಡೋದ್ರಿಂದ ನಮ್ಮ ಮಾನಸಿಕ ನೆಮ್ಮದಿ ಜಾಸ್ತಿ ಆಗ್ಬೇಕು. ಆದ್ರೆ ಯಾವುದೇ ಒಂದು ತೊಡಕುಗಳು ಬಂದಾಗ ಅಥವಾ ಆ ಒಂದು ಪೂಜೆಯಲ್ಲಿ ಏನೋ ಒಂದು ಮಾಡಕ್ ಆಗದೆ ಇದ್ದಾಗ ನಿಮ್ಮ ಒಂದು ಮಾನಸಿಕ ನೆಮ್ಮದಿಯನ್ನ ಹಾಳು ಮಾಡ್ಕೋಬೇಡಿ. ಶಕ್ತಿ ಮೀರಿ ಯಾವುದನ್ನು ಮಾಡಕ್ ಹೋಗ್ಬೇಡಿ. ನಿಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ನಿಮಗೆ ಏನಾಗುತ್ತೋ ಪೂಜೆಯಲ್ಲಿ ಬಳಸಿ. ದೇವರಿಗೆ ಭಕ್ತಿಯಿಂದ ನಮಿಸಿದ್ರೆ ನಾವು ಕೇಳಿಕೊಂಡಿರುವ ಎಲ್ಲಾ ಪ್ರಾರ್ಥನೆಗಳು ಸಹ ಅವರಿಗೆ ಮುಟ್ಟುತ್ತೆ. ಈ ದೇವರ ಪೂಜೆ ಮತ್ತು ಮಾನಸಿಕ ನೆಮ್ಮದಿ ಈ ಒಂದು ವಿಷಯ ಹೇಗಿತ್ತು ಅಂತ ನೀವು ನನಗೆ ಕಮೆಂಟ್ ಮೂಲಕ ತಿಳಿಸಿ. ನಿಮಗೆ ಈ ಒಂದು ವಿಷಯ ಇಷ್ಟ ಆಗಿದ್ರೆ ಬೇರೆಯವ್ರ ಜೊತೆಗೂ ಸಹ ಶೇರ್ ಮಾಡಿ. ಮತ್ತೆ ಮುಂದಿನ ಸತಿ ಒಂದು ಒಳ್ಳೆಯ ವಿಷಯ ಜೊತೆ ನಿಮ್ ಮುಂದೆ ಇರ್ತೀನಿ. ಅಲ್ಲಿವರೆಗೂ ನಮಸ್ಕಾರಗಳು.